ಇವಾಗ ಇಂಟರ್ವ್ಯೂಸ್ ನಾವು ಹೋಗ್ಬೇಕಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 70% ಇನ್ಫಾರ್ಮೇಶನ್ ಆಪ್ ಅಲ್ಲೇ ಇದೆ. ಇನ್ 30% ನಮ್ಮ ಬಗ್ಗೆ ನಾವು ತಿಳ್ಕೊಂಡು ಹೋದ್ರೆ ಇಂಟರ್ವ್ಯೂ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಮ್ಯಾಮ್. Hi Akhil. Hi ma'am. How are you, Akhil? I'm fine ma'am. What about you ma'am? Yeah, I'm good, Akhil. This is Aruna from Quality Department, Akhil. I just want to take a feedback interview from your side. So before starting that, first of all, congratulations for your placements, Akhil. Thank you so much ma'am. Yeah, can you introduce about yourself, your earlier studies, hometown and all? Yes, myself Akhil MS. I'm basically from Kolar and I completed my engineering in Bharat Polytechnic, Bangarpet. And I completed CACM course in CMTI, Jayanagar, 3rd Block, Bangalore. And I got placed in place also. Okay. So, ninge CMTI ಎಲ್ಲ ಹೇಗೆ ಗೊತ್ತಾಯ್ತು ಅಖಿಲ್? How did you get to know about CMTI? ಮ್ಯಾಮ್ ಬಿಫೋರ್ ಬ್ಯಾಚ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಜಾಯ್ನ್ ಆಗಿದ್ದ, ಅವನಿಂದ ಗೊತ್ತಾಯ್ತು ಮ್ಯಾಮ್. Okay. So, what and all you learned in CMTI? The classroom training ಮತ್ತೆ site visit training ಇದೆಲ್ಲ ಹೇಗಿತ್ತು ನಿಂಗೆ? ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮ್ಯಾಮ್. ಕ್ಲಾಸ್ ರೂಮ್ಸ್ ಅಲ್ಲಿ ಕೋರ್ಸಸ್ ಬಂದು ಕ್ಯಾಡು, ಸ್ಕೆಚ್ಅಪ್, ಮತ್ತೆ ಇಂಟೀರಿಯರ್ಸ್ ಬಗ್ಗೆ ಮತ್ತೆ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಮತ್ತೆ ಸೈಟ್ ವಿಸಿಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ತುಂಬಾ ಸೈಟ್ ವಿಸಿಟ್ಸ್ ಎಲ್ಲ ನಾನು ವಿಸಿಟ್ ಮಾಡಿದ್ದೀನಿ. ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮ್ಯಾಮ್. ರೆಡ್ಡಪ್ಪ ಸರ್ ಅಂತ ಬರ್ತಿದ್ರು ಸೈಟ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಮ್ಗೆ. Okay. So can you speak about our trainer Natarajan sir ಮತ್ತೆ ಅಶೋಕ್ ಸರ್ ಎಲ್ಲ ನಿಂಗೆ ಹೇಗೆ ಗೈಡೆನ್ಸ್ ಕೊಟ್ರು ಇಂಟರ್ವ್ಯೂಗೆ? ನಟರಾಜನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅದಕ್ಕೆ ಸಾಲಲ್ಲ. ಅವರು ತುಂಬಾ ನಾಲೆಜ್ ಇದೆ ಅವ್ರಿಗೆ. ಅವ್ರನ್ನ ನೋಡ್ತಿದ್ರೆ ಒಂಥರ ಖುಷಿ ಆಗುತ್ತೆ ಮ್ಯಾಮ್. ಅವ್ರ ನಾಲೆಜು ಮತ್ತೆ ಏನೇ ಡೌಟ್ಸ್ ಕೇಳಿದ್ರು ಟೈಮ್ ತಗೊಳಲ್ಲ ಅವರು. ಹಂಗ್ ಡೌಟ್ ಕೇಳಿದ್ರೆ ಹಂಗೆ ಸಾಲ್ವ್ ಮಾಡ್ಬಿಡ್ತಾರೆ. ಅಷ್ಟೊಂದು ನಾಲೆಜ್ ಇದೆ ಅವ್ರಿಗೆಲ್ಲ. ಮತ್ತೆ ಅಶೋಕ್ ಸರ್ಗೆ ಅವ್ರ ಬಗ್ಗೆ ಅಂತೂ ಹೇಳಕ್ಕೆ ಆಗಲ್ಲ. ಯಾವಾಗ ಫ್ರೀ ಇದ್ದೀರೋ ಅವಾಗೆಲ್ಲ ಬಂದು ಕ್ಲಾಸ್ ತಗೊಂತಿದ್ರು ಅಶೋಕ್ ಸರ್. ಬಂದು ಇಂಟರ್ವ್ಯೂಸ್ ಯಾವ್ಯಾವ ತರ ಇರುತ್ತೆ, ಯಾವ ತರ ಫೇಸ್ ಮಾಡ್ಬೇಕು, ಯಾವ ತರ ಡಿಸಿಪ್ಲಿನ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಶೋಕ್ ಸರ್ ತಿಳಿಸ್ಕೊಡ್ತಿದ್ರು. Okay. So like how many trainers trained you during the courses? ಎಷ್ಟು ಜನ ಬಂದು ಟ್ರೈನಿಂಗ್ ಕೊಟ್ರು ನಿಂಗೆ? ತುಂಬಾ ಜನ ಬರ್ತಿದ್ರು ಮ್ಯಾಮ್. ನಟರಾಜನ್ ಸರ್, ಮತ್ತೆ ಸಂತೋಷ್ ಸರ್, ಶ್ರೀನಿವಾಸ್ ಸರ್, ಮತ್ತೆ ಇನ್ನ ಬೇರೆ ಬೇರೆ ಅಂದ್ರೆ ಸಂಡೇ ಟೈಮ್ಸ್ ಎಲ್ಲ ಬೇರೆ ಬೇರೆ ಟ್ರೈನರ್ಸ್ ಎಲ್ಲ ಬರ್ತಿದ್ರು. Okay. So yeah, can you speak about your confidence level? So course join ಆಗಕ್ ಮುಂಚೆ ನೀನ್ ಹೆಂಗಿದ್ದೆ, after joining ಹೇಗಿದ್ಯಾ? So what was the changes between this? So ಅದ್ರ ಬಗ್ಗೆ ಹೇಳು. ಎಸ್ ಮ್ಯಾಮ್. ಕೋರ್ಸ್ ಜಾಯ್ನ್ ಆಗಕ್ ಮುಂಚೆನೂ ನಾನು ಸ್ವಲ್ಪ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ. ಬಟ್ ಯಾವ್ದು ಕ್ರ್ಯಾಕ್ ಮಾಡಕ್ ಆಗಿಲ್ಲ ನನ್ನಿಂದ. ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದೇ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿದ್ದಿಲ್ಲ, ಆ ತರ ಇರ್ತಿತ್ತು. ಅದೇ ಕೋರ್ಸ್ ಜಾಯ್ನ್ ಆದ್ಮೇಲೆ ಇಲ್ಲಿ ಯಾವ್ಯಾವ ತರ ಇಂಟರ್ವ್ಯೂಸ್ ಯಾವ ತರ ಫೇಸ್ ಮಾಡ್ಬೇಕು, ಅಲ್ಲಿ ಯಾವ ಬೇಸಿಕ್ಸ್ ಕ್ವಶನ್ಸ್ ಯಾವ್ದು ಇರುತ್ತೆ, ಯಾವ ತರ ಫೇಸ್ ಮಾಡ್ಬೇಕು, ಡಿಸಿಪ್ಲಿನ್ ಯಾವ ತರ ನಾವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು, ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಬೆಳೀತು ಮ್ಯಾಮ್ ಈ ಇನ್ಸ್ಟಿಟ್ಯೂಟ್ ಬಂದ್ಮೇಲೆ. ಇನ್ಸ್ಟಿಟ್ಯೂಟ್ ಬರೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪನೂ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದೇ ಇದ್ದಿಲ್ಲ. ಈ ಇನ್ಸ್ಟಿಟ್ಯೂಟ್ ಬಂದ್ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬಂತು ಮ್ಯಾಮ್. ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. Okay. So what about CMTI app, Akhil? What about that? CMTI ಆಪ್ ನಮ್ಗೇನಾದ್ರು ಎಮರ್ಜೆನ್ಸಿ ಇದ್ದು ನಾವು ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ ಅಂದ್ರೆ ಆಪ್ ಅಲ್ಲಿ ನಾವು ಮಿಸ್ ಆಗಿರೋ ಎಲ್ಲಾ ಕ್ಲಾಸಸ್ ಅದ್ರಲ್ಲಿ ಬರ್ತಿತ್ತು. ಆಮೇಲೆ ನಾವು ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗ್ಬೋದಾಗಿತ್ತು ಅದರಿಂದ. ಇವಾಗ ಇಂಟರ್ವ್ಯೂಸ್ ನಾವು ಹೋಗ್ಬೇಕಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 70% ಇನ್ಫಾರ್ಮೇಶನ್ ಆಪ್ ಅಲ್ಲೇ ಇದೆ. ಇನ್ 30% ನಮ್ಮ ಬಗ್ಗೆ ನಾವು ತಿಳ್ಕೊಂಡು ಹೋದ್ರೆ ಇಂಟರ್ವ್ಯೂ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು ಮ್ಯಾಮ್. ಆಪ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. Okay. ಮತ್ತೆ CMTI ಸ್ಟಾಫ್ಸ್ ಬಗ್ಗೆ ಎಲ್ಲ ಹೇಗೆ ಅಖಿಲ್? So how was their coordination throughout the process? ಅವ್ರು ಹೇಗಿದ್ರು ನಿನ್ನ ಹತ್ರ ಅಲ್ಲಿ? ತುಂಬಾ ಕ್ಲೋಸ್ ಆಗಿದ್ರು ಮ್ಯಾಮ್. ಅಂದ್ರೆ ಏನೇ ಪ್ರಾಬ್ಲಮ್ಸ್ ಬಂದ್ರು ಇಮ್ಮಿಡಿಯೇಟ್ ಹಂಗೆ ಸಾಲ್ವ್ ಮಾಡ್ತಿದ್ರು. ಮತ್ತೆ ಕ್ಲಾಸಸ್ ಬಗ್ಗೆ ಆಗ್ಲಿ, ಇಂಟರ್ವ್ಯೂಸ್ ಬಗ್ಗೆ ಆಗ್ಲಿ, ನಾವ್ ಎಷ್ಟು ಕೇಳಿದ್ರೆ ಅಷ್ಟು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಿದ್ರು. ತುಂಬಾ ಕ್ಲೋಸ್ ಆಗಿದ್ರು ಮ್ಯಾಮ್. ತುಂಬಾ ಹೆಲ್ಪ್ ಮಾಡಿದ್ರು. ಶ್ವೇತಾ ಮ್ಯಾಮ್ ಆಗ್ಲಿ, ಮತ್ತೆ ನೀವು ಅರುಣಾ ಮ್ಯಾಮ್ ಆಗ್ಲಿ, ತುಂಬಾ ಹೆಲ್ಪ್ ಮಾಡಿದ್ರು ಮ್ಯಾಮ್. ನಿಮ್ಮಿಂದನೇ ನಾನು ಒಂದು ಅಚೀವ್ಮೆಂಟ್ ಅನ್ನೋದು ಆಗಿತ್ತು ಇವಾಗ. ತುಂಬಾ ಥ್ಯಾಂಕ್ ಯು ಮ್ಯಾಮ್ ನಿಮ್ಗೆಲ್ಲ. It's okay, Akhil, no problem. What about your alumni connect? So ನಿಮ್ಮ ಹಳೆ ಸ್ಟೂಡೆಂಟ್ ಜೊತೆ ನಿಮ್ ಕನೆಕ್ಷನ್ ಹೇಗಿತ್ತು? ಸೊ ಅವ್ರು ನಿಮ್ಗೆ ಲೈಕ್ ಗೈಡೆನ್ಸ್ ಕೊಟ್ರಾ CMTI ಬಗ್ಗೆ? ಎಸ್ ಮ್ಯಾಮ್. ಅವ್ರ ಎಲ್ಲ ಅಂದ್ರೆ ನಾವು ಜಾಯ್ನ್ ಆಗಕ್ ಬಂದಾಗ್ಲೇ ಒಂದು 3-4 ಮೆಂಬರ್ಸ್ ನಾವು ಮೀಟ್ ಆಗಿದ್ರಿ.
ಅವರು ಅದ್ರ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲ ಹೇಳಿದ್ರು. ಅಂದ್ರೆ ಯಾವ್ಯಾವ ತರ ಇರುತ್ತೆ, ನೀವು ಯಾವ್ಯಾವ ತರ ಇರ್ಬೇಕು ಅನ್ನೋದನ್ನ ಅವರು ಸ್ವಲ್ಪ ಹೇಳ್ಕೊಟ್ರು. ಮತ್ತೆ ಕ್ಲಾಸ್ ಹೋದ್ಮೇಲೆ ಕ್ಲಾಸಲ್ಲಿ ಫ್ರೆಂಡ್ಸು ಅಷ್ಟೇ, ಮತ್ತೆ ನಮ್ಗಿಂತ ಮುಂಚೆ ಬ್ಯಾಚ್ ಇದ್ರು, ಅವರು ಕೂಡ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗಿತ್ತು ನಮ್ಮೆಲ್ಲ. So you're happy with your placements, Akhil? ಎಸ್ ಮ್ಯಾಮ್, ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. Okay. So finally, what do you want to say to your friends and juniors, Akhil? ಫ್ರೆಶರ್ಸ್ಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅಂದ್ರೆ ಆಚೆ ನಾವು ಡೈರೆಕ್ಟ್ ಆಗಿ ಹೋಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀರಂದ್ರೆ ಸ್ವಲ್ಪ ಕಷ್ಟನೇ ಕ್ರ್ಯಾಕ್ ಮಾಡೋದು. ಸೊ ಇಲ್ಲಿಗೆ ಬಂದು ಒಂದ್ ಸ್ವಲ್ಪ ಜನರಲ್ ನಾಲೆಜ್ ನ ತಿಳ್ಕೊಂಡು, ಪ್ರಾಕ್ಟಿಕಲ್ ನಾಲೆಜ್ ನ ಬೆಳೆಸ್ಕೊಂಡು, ಮತ್ತೆ ಇಲ್ಲಿ ಕೂಡ ಗೈಡೆನ್ಸ್ ನೆಲ್ಲ ನಾವು ಯೂಸ್ ಮಾಡ್ಕೊಂಡು ನಾವು ಮತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ 100% ಪ್ಲೇಸ್ ಆಗುತ್ತೆ ಮ್ಯಾಮ್. Okay. Thank you, Akhil. Thanks for your feedback. And I wish all the best for your future. And once again, congratulations for your placements, Akhil. Thank you so much. Thank you so much.